ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೆ.ಆರ್. ಪೇಟೆಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಅದನ್ನು ನೋಡಿರುವಂಥದ್ದು. ಅವರು ಭಾಳಷ್ಟು ದಿನದಿಂದ ಸನ್ಮಾನ್ಯ ರಾಜಣ್ಣವ್ರ ಮೇಲೆ 2004ರಲ್ಲಿ ಗೆಲ್ಲಿಸಿದ್ದು ನಾವೇ ಅಂತ ಹೇಳ್ತಿದ್ದಾರೆ. ಹೌದು, ಗೆಲ್ಲಿಸಿದ್ದು ದೇವೇಗೌಡರು. ಅವತ್ತು ನಾವು JDS ಪಕ್ಷದ ಅಭ್ಯರ್ಥಿ, ನಾವೇನು ಕಾಂಗ್ರೆಸ್ ಪಕ್ಷ ಅಥವಾ BJP ಪಕ್ಷದೇನು ಅಭ್ಯರ್ಥಿ ಇರಲಿಲ್ಲ. JDS ಪಕ್ಷದ ಅಭ್ಯರ್ಥಿ ಇದ್ದ. ಸಹಜವಾಗಿ ಆ ಮುಖಂಡಗಳು ಬಂದು ಸಭೆ ಮಾಡುವಂಥದ್ದು, ಪ್ರಚಾರ ಮಾಡುವಂಥದ್ದು ನಡೆಯುವಂಥದ್ದು. ನಾವೇನು ಅವ್ರೇನು ಬೇರೆ ಪಕ್ಷಕ್ಕೇನು ಬಂದ್ ಮಾಡಿಲ್ಲ. JDS ಪಕ್ಷಕ್ಕೆ ನಾವು ಅಭ್ಯರ್ಥಿ ಇದ್ದಾಗ ಬಂದ್ ಮಾಡಿದ್ದಾರೆ. ಚುನಾವಣೆಯಲ್ಲಿ ನಾವು ಗೆದ್ದಿದ್ದೀವಿ. ಅದೇ ರೀತಿ ಏನು ನಾವು ಒಬ್ಬರೇ ಗೆದ್ದಿರುವಂಥದ್ದಲ್ಲ. ನಾವು JDSಗೆ ಹೋದ್ಮೇಲೆ 2004ರಲ್ಲಿ ತುಮಕೂರು ಜಿಲ್ಲೆ 13 ವಿಧಾನಸಭಾ ಕ್ಷೇತ್ರಗಳು ಒಳಪಟ್ಟಿರುವಂಥದ್ದು. ಅವತ್ತು ತುಮಕೂರು ನಗರ BJP ಗೆದ್ದಿತ್ತು. ಕೊರಟಗೆರೆ ಮಧುಗಿರಿಯಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಕಾಂಗ್ರೆಸ್ ಗೆದ್ದಿರೋದು ಬಿಟ್ಟರೆ ಇನ್ನು 11 ಕ್ಷೇತ್ರ JDS ಗೆಲ್ತಾವತ್ತು. ಅವತ್ತು ಯಾರಿಂದ ಗೆದ್ದಿದ್ದದು ಅದನ್ನು ಅವ್ರು ಹೇಳಬೇಕಲ್ಲ. ಸುಮ್ಮನೆ ನಾವು 2004ರಲ್ಲಿ ರಾಜಣ್ಣವ್ರಿಗೆ ನಾವು ವಿಧಾನಸಭೆಗೆ ಕಳಿಸ್ಕೊಟ್ಟು ಅಂದ್ರೆ ಹೌದು, ನಾವು JDS ಪಕ್ಷದ ಅಭ್ಯರ್ಥಿ ಇದ್ರು, ಬಂದರು, ಮಾಡಿದ್ರು. ಅದು ಬಿಟ್ಟು ಬೇರೆ ಏನು ಹೇಳ್ತಾರೆ? ಬೇರೆ ಏನಿಲ್ಲ. ಏನು ನಮ್ಮಿಂದ ಅವ್ರಿಗೆ ಅನುಕೂಲ ಆಗಿಲ್ವಾ? ಅವತ್ತು ನಾವು ಜಿಲ್ಲೆಯಲ್ಲಿ ಅವತ್ತು 11 ಜನ ಶಾಸಕರಿಗೆ ಗೆದ್ದಿರೋದಕ್ಕೆ ಅವತ್ತು ಅವ್ರು ಮುಖ್ಯಮಂತ್ರಿ ಆಗಿದ್ದು. ಮುಖ್ಯಮಂತ್ರಿ ಇಲ್ದಿದ್ರೆ ಎಲ್ಲಿಂದ ಆಗೋರವರು? ಸುಮ್ಮನೆ ಯಾವಾಗಲೂ ಚುನಾವಣೆ ಬಂದಾಗ ಮಾತಾಡೋವಂಥದ್ದು ಇದು ಅವ್ರಿಗೆ ಶೋಭೆ ತರೋದಲ್ಲ ಅಂತ ನಾನು ಅವ್ರಿಗೆ ಕೇಳ್ಕೊಳ್ಳೋವಂಥದ್ದು. ಮತ್ತು ನಿನ್ನೆ ಮಾತಾಡ್ತಾ ನನ್ನ ವಿಚಾರ ಸ್ವಲ್ಪ ಮಾತಾಡಿದ್ದಾರೆ. ಏನು ಕುಟುಂಬದ ರಾಜಕಾರಣ ಅಂತ ಬಂದಂಥ ಸಂದರ್ಭದಲ್ಲಿ ಕುಟುಂಬ ರಾಜಕಾರಣ ಇಡೀ ರಾಜ್ಯಕ್ಕೆ ಗೊತ್ತು. ಯಾರ ಕುಟುಂಬ ಜಾಸ್ತಿ ರಾಜಕೀಯ ಹಿನ್ನೆಲೆ ಇದ್ದಂಥವ್ರು ಹಿರಿಯರು, ಎಷ್ಟು ಹಿರಿಯರು ನಮಗೆ ಗೌರವ ಇದೆ ದೇವೇಗೌಡರ ಬಗ್ಗೆ. ಈಗ ಅವ್ರ ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಇವತ್ತು ಯಾರ್ಯಾರು ಏನೇನೋ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ರಾಜಕೀಯವಾಗಿ ಅನ್ನೋದು ಅವರು ಸ್ವಲ್ಪ ಬಹಿರಂಗಪಡಿಸ್ಬೇಕು. ನಮ್ಮ ಮನೆಯಲ್ಲಿ ಹೌದು, ಇವತ್ತು ನಾನು ಕೆಲಸ ಮಾಡಿರೋದ್ರಿಂದ ನನಗೆ ಈ ಜಿಲ್ಲೆಯಲ್ಲಿ ವಿಧಾನ ಪರಿಷತ್ನ ಸದಸ್ಯನಾಗಿ ಮಾಡಿರೋದು. ನಾನೇನು ನಮ್ಮ ತಂದೆಯವ್ರ ಹೆಸರು ಹೇಳ್ಕೊಂಡು ನಾನೇನು ಮಾಡಿಲ್ಲ. ನಾನು ಕೆಲಸ ಮಾಡಿರೋದ್ರಿಂದ 2015ರಲ್ಲೂ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ. ಅದಾದಮೇಲೆ ಸೋತೆ. ನಾನು 15ರಲ್ಲಿ ಸೋತ ಮೇಲೂ 6 ವರ್ಷ ನಾನು ಕೆಲಸ ಮಾಡಿರೋದ್ರಿಂದ ನಾನು 2020ರಲ್ಲಿ 21ರಲ್ಲಿ ನಾನು ಪರಿಷತ್ನ ಸದಸ್ಯನಾಗಿ ಆಯ್ಕೆ ಆಗಿರುವಂಥದ್ದು. ಮತ್ತು ತಾಯಿಯವರು ಅಷ್ಟೇ, ಅವರು 4 ಟರ್ಮು ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾರೆ, 1 ಬಾರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿದ್ದಾರೆ. ಜನ ಏನು ಸುಮ್ಮನೆ ಯಾರು ಓಟ್ ಹಾಕಲ್ಲ. ಜನ ಅವ್ರನ್ನ ಕೆಲಸ ಮಾಡೋರಿಂದ 4 ಬಾರಿ ಗೆಲ್ಲಿಸಿರೋವಂಥದ್ದು. ಆಮೇಲೆ ಈಗ ನನ್ನ ಕೊಡುಗೆ ಏನು ಅಂತ ಮಾತನ್ನು ಹೇಳಿದ್ದಾರೆ. ಹೌದು, ನಾನು ಏನು ಕೊಡುಗೆ ಮಾಡಿದ್ದೀನಿ ಅನ್ನೋದಕ್ಕಿಂತ 2009 ಬೈ ಎಲೆಕ್ಷನಲ್ಲಿ ಅವರ ಧರ್ಮಪತ್ನಿಯವರು ಮಧುಗಿರಿಯಲ್ಲಿ ನಿಂತ್ಕೊಂಡ್ರು. ಏನು ಅವ್ರ ಕೊಡುಗೆ ಏನು? ಜಿಲ್ಲೆಗೆ ಆಗಲಿ ಅವ್ರ ತಾಲೂಕಿಗೆ ಆಗಲಿ ಕೊಡುಗೆ ಏನು? ಇದಾದಮೇಲೆ ಇಲ್ಲಿಂದ ಅಲ್ಲಿ ರಾಮನಗರ ಚನ್ನಪಟ್ಟಣಕ್ಕೆ ಹೋಗಿ ನಿಂತ್ಕೊಂಡ್ರು 2013ರಲ್ಲಿ. ಇಲ್ಲೇನು ಕೊಡುಗೆ ಮಾಡಿದ್ರು ಅಲ್ಲಿನ ಜನ ನೋಡಿದ್ರಲ್ಲ, ತಿರಸ್ಕಾರ ಮಾಡಿದ್ದಕ್ಕೆ ಆ ಚುನಾವಣೆಯಲ್ಲಿ ಅವ್ರು ಸೋತರು. ಹೌದಲ್ಲ? ಸೋತ ಮೇಲೆ ಸುಮ್ಮನೆ ಇವತ್ತು ವಿಧಾನ ಪರಿಷತ್ ಸದಸ್ಯನಾಗಿ ನಾನು ಕೆಲಸ ಮಾಡಿದ್ದೀನಿ. ಅವರ ಸೋದರ ಮಕ್ಕಳು ಇಬ್ಬರು ಇವತ್ತು ಒಬ್ಬ ವಿಧಾನ ಪರಿಷತ್ ಸದಸ್ಯನೇ ಇದ್ದಾನೆ, ಒಬ್ಬ ಲೋಕಸಭಾ ಸದಸ್ಯ ಇದ್ದಾನೆ. ಅವ್ರ ಕೊಡುಗೆ ಏನು ಅಂತ ಕೇಳಬೇಕಲ್ಲ. ನಾನು ಯಾರೋ ಅಧಿಕಾರಿಗಳನ್ನ ಸಭೆ ಮಾಡಿದ್ದೀನಿ ಅಂತ ಮಾತನ್ನು ನೆನ್ನೆ ಹೇಳಿದ್ದಾರೆ. ಎಲ್ಲಿ ಸಭೆ ಮಾಡಿದ್ದೀನಿ ಅಂತ ಅವರು ಹೇಳಬೇಕಲ್ಲ. ಇಂಥ ಜಾಗದಲ್ಲಿ ಇಲ್ಲ ಹಾಸನಗೆ ಒಳಪಟ್ಟಿದ್ದೋ, ಇಲ್ಲ ಬೆಂಗಳೂರಿಗೆ ಒಳಪಟ್ಟಿದ್ದೋ, ಅಥವಾ ಬೇರೆ ಕ್ಷೇತ್ರಕ್ಕೆ ಒಳಪಟ್ಟಿದ್ದಾಗೆ ನಾನು ಎಲ್ಲಾದರೂ ಅಧಿಕಾರಿಗಳನ್ನ ಕರೆಸಿ ಸಭೆ ಮಾಡಿದ್ದೀನಿ ಅನ್ನೋದನ್ನು ಅವ್ರು ಹೇಳಬೇಕಲ್ಲ. ಸುಮ್ಮನೆ ನಿಮ್ಗಳ ಮುಂದೆ ಕೂತ್ಕೊಂಡು ಅವ್ನು ಸಭೆ ಮಾಡಿದ್ದಾನೆ, ಅವ್ನಿಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳೋವಂಥದ್ದು. ಇವತ್ತು ಅವ್ರ ಮಗನ ಗೆಲ್ಲಿಸ್ಕೊಳಕ್ಕಾಗಲಿಲ್ಲ. ಲೋಕಸಭಾ ಕ್ಷೇತ್ರದಲ್ಲೂ ಮಂಡ್ಯದಲ್ಲಿ ಸೋಲಿಸಿದ್ರು. ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲೂ ಅವ್ರ ಮಗನ ಏನು ಅವ್ರ ಕೊಡುಗೆ ಏನು? ನನ್ನ ಕೊಡುಗೆ ಏನು ಅಂತ ಕೇಳಬೇಕಾದ್ರೆ ಅವ್ರ ಮಗನ ಕೊಡುಗೆ ಏನಪ್ಪ ಇಡೀ ರಾಜ್ಯಕ್ಕೆ? ಇವತ್ತು ರಾಜ್ಯ ಯುವ ಅಧ್ಯಕ್ಷ ಇದ್ದಾನೆ, 2 ಬಾರಿ ಚುನಾವಣೆಯಲ್ಲಿ ಸೋತಿದ್ದಾರೆ. ಅವರು ಸೋದರ ಮಕ್ಕಳುಗಳು ಇವತ್ತು ಇಬ್ಬರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಅವ್ರ ಕೊಡುಗೆಯನ್ನು ಅವ್ರ ಜಿಲ್ಲೆಗೆ ಏನೂ ಇಲ್ವಲ್ಲ. ಏನೂ ಇಲ್ದಲೆ ಸುಮ್ಮನೆ ನಮ್ಮ ಮೇಲೆ ಅಪಾದನೆ ಮಾಡೋದು, ರಾಜಣ್ಣವ್ರ ಮೇಲೆ ನಾವು ಗೆಲ್ಲಿಸ್ಕೊಂಡು ಅಂತ ಹೇಳ್ಕೊಂಬರ್ತಿರೋವಂಥದ್ದು. ಅದನ್ನು ಆದಷ್ಟು ನಿಲ್ಲಿಸಬೇಕು ಅಂತ ನಾನು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳನ್ನ ನಿಮ್ಮ ಮುಖಾಂತರ ಕೇಳೋದಕ್ಕೆ ಇಷ್ಟಪಡ್ತೀನಿ.